ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ಲಿ ನಾನು ನಿಮಗೆಲ್ಲ ಒಂದು ವಿಶೇಷ ಆ್ಯಪ್ನ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಈ ಆ್ಯಪ್ ಮೂಲಕ ನೀವು ಯಾವುದೇ ಒಂದು ಟೆಕ್ಸ್ಟನ್ನು ಆಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಹೌದು ಸ್ನೇಹಿತರೆ, ಬರೀ ಇಂಗ್ಲೀಷ್ ಟೆಕ್ಸ್ಟ್ ಅಂತಲ್ಲ, ಕನ್ನಡ ಟೆಕ್ಸ್ಟು ಕೂಡ ಮಾಡ್ಬೋದು. ಅದೇ ರೀತಿ ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಟೆಕ್ಸ್ಟನ್ನು, ಗುಜರಾತಿ, ಹಿಂದಿ, ತೆಲುಗು, ತಮಿಳು, ಮಲಯಾಳಮ್ಮು ಯಾವ ಭಾಷೆ ಇದೆಯಲ್ಲ, ಎಲ್ಲ ಭಾಷೆಯ ಟೆಕ್ಸ್ಟನ್ನು ನೀವು ಈಸಿಯಾಗಿ ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡ್ಬೋದು. ಅದರಲ್ಲೂ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಯೂಸರ್ ಇಂಟರ್ಫೇಸು ತುಂಬಾ ಸಿಂಪಲ್ ಆಗಿದೆ, ತುಂಬ ಈಸಿ ಇದೆ, ಜಾಸ್ತಿ ಏನೂ ಇಲ್ಲ, ಆ್ಯಡ್ಸು ಬರೋಲ್ಲ, ಏನಿಲ್ಲ. ಮತ್ತು ಇದು ಫ್ರೀ ಆ್ಯಪು, ಯಾವುದೇ ರೀತಿ ಪರ್ಚೇಸು ಕೂಡ ಮಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಯೂಸ್ ಮಾಡೋದು ಹೇಗೆ, ಟೆಕ್ಸ್ಟ್ ಟು MP3 ಕನ್ವರ್ಟ್ ಮಾಡೋದು ಹೇಗೆ, ಎಲ್ಲ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ನಾವು ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ಈ ಆ್ಯಪನ್ನ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು ಅಂತಂದರೆ ಪ್ಲೇಸ್ಟೋರ್ ಹೋಗಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋದೆ. ಪ್ಲೇಸ್ಟೋರ್ ಓಪನ್ ಮಾಡೋಣ. ಇಲ್ಲಿ ಪ್ಲೇಸ್ಟೋರಲ್ಲಿ ಈ ಆ್ಯಪ್ನ ಸರ್ಚ್ ಮಾಡಬೇಕಾಗತ್ತೆ. ಆ್ಯಪ್ ಹೆಸರನ್ನ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ATS AI ಟೆಕ್ಸ್ಟ್ ಟು ಸ್ಪೀಚ್ ಅಂತ. ATS AI ಟೆಕ್ಸ್ಟ್ ಟು ಸ್ಪೀಚ್ ಈ ರೀತಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಈ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಸಿಗುತ್ತೆ ಆ್ಯಪು. ಸೊ ಫಸ್ಟಲ್ಲೇ ಸಿಗಲ್ಲ ನಿಮಗೆ, ನೋಡಿ ಇದು ಫಸ್ಟಲ್ಲೇ ಇದಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಇದೇ ಆ್ಯಪ್ ಸ್ನೇಹಿತರೆ, ಆ್ಯಡ್ಸ್ AI ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳುತ್ತೆ. ಈಗ ಇನ್ನೂ ಕೇವಲ 100+ ಡೌನ್ಲೋಡ್ಸ್ ಮಾತ್ರ ಇದೆ, ಇನ್ನೂ 1000 ಡೌನ್ಲೋಡ್ ಕೂಡ ಆಗಿಲ್ಲ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದನ್ನ ಡೆವಲಪ್ ಮಾಡಿರೋದು ಯಾರು ನೋಡೋಣ. ಡಿಜಿಟಲ್ MXQ ಅಂತ ಬರುತ್ತೆ, ಅವರು ಡೆವಲಪ್ ಮಾಡಿರೋದು. ಇನ್ಸ್ಟಾಲ್ ಕೊಡೋಣ. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ ಸ್ನೇಹಿತರೆ. ಓಕೆ, 99% ಆಗಿದೆ. ಓಕೆ ಸ್ನೇಹಿತರೆ, ಈಗ ಆ್ಯಪನ್ನು ಓಪನ್ ಮಾಡೋಣ. ಓಕೆ ಸ್ನೇಹಿತರೆ, ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಯಾವುದೇ ರೀತಿ ಪರ್ಮಿಷನ್ ಕೂಡ ಕೇಳಲ್ಲ ನಿಮ್ಮ ಫೋನಲ್ಲಿ. ಓಕೆ, ಸೊ ಫಸ್ಟ್ ಮೆನ್ಯೂ ಇದೆ. ಮೆನ್ಯೂ ಏನು ತಲೆ ಕೆಡಿಸ್ಕೊಂಬಿಡಿ, ಅಲ್ಲಿ ಏನೂ ಇಲ್ಲ. ಓಕೆ, ಫಸ್ಟ್ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಟೈಮ್ ಮಾತ್ರ ಸೆಲೆಕ್ಟ್ ಮಾಡಬೇಕಿದು ಕಂಟ್ರಿ. ನಮ್ದು ಇಂಡಿಯಾ ಅಲ್ವಾ, ಸೊ ಇಂಡಿಯಾ ಸೆಲೆಕ್ಟ್ ಕಂಟ್ರಿ ಮೇಲೆ. ಸೊ ಇಲ್ಲಿ ಸ್ವೈಪ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಐವರೆಗೂ ಹೋಗೋದಕ್ಕೆ. ಹಾಗಾಗಿ ನಾವು ಏನು ಮಾಡೋಣ, ಸರ್ಚ್ ಮಾಡೋಣ. ಇಲ್ಲಿ ಸರ್ಚ್ ಇದೆಯಲ್ಲ, ಇಲ್ಲಿ IND ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೋಡಿ, ಇಂಡಿಯಾ. ಇಲ್ಲಿ ಓಕೆ, ಇಂಡಿಯಾ ಕ್ಲಿಕ್ ಮಾಡೋಣ. ಓಕೆ, ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಸಿಗುತ್ತೆ. ಯಾವ ಲ್ಯಾಂಗ್ವೇಜು? ಇದೆಲ್ಲ ಇಂಗ್ಲಿಷ್ ವಾಯ್ಸ್ಗಳು. ಓಕೆ, ನೋಡಿ ಸ್ನೇಹಿತರೆ, ಕನ್ನಡ 2 ವಾಯ್ಸ್ ಇದೆ, ಒಂದು ಗಗನು, ಇನ್ನೊಂದು ಸ್ವಪ್ನ ಏನದು, ಹಾಂ ಸ್ವಪ್ನ. ಸೊ ಇದೇನಪ್ಪ ಅಂತಂದರೆ ಮೈಕ್ರೋಸಾಫ್ಟ್ ವಾಯ್ಸ್ಗಳಿದೆಯಲ್ಲ, ಅದೇ ವಾಯ್ಸ್ಗಳಲ್ಲಿ ಇದು ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡೋವಂಥದ್ದು. ಸೊ ಇದನ್ನು ಮಾಡೋದಕ್ಕೆ ನಾನು ಹಿಂದೆ ಟೆಕ್ ಫ್ರೀಡಮ್ ಆ್ಯಪಲ್ಲೂ ಕೂಡ ತೋರಿಸಿದ್ದೆ ನಿಮಗೆ. ಆ ಟೆಕ್ ಫ್ರೀಡಮ್ ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ವೋ ಅವರು ಇದನ್ನ ಯೂಸ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಆ್ಯಡ್ಸ್ ಬರುತ್ತೆ, ಹಾಗಾಗಿ. ಓಕೆ, ಸೊ ಈಗ ನಾವು ಯಾವ್ದು ಸೆಲೆಕ್ಟ್ ಮಾಡೋಣ? ಫಸ್ಟು ಗಗನ್ ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಪೀಡ್ ಸೆಟ್ ಮಾಡ್ಬೋದು. ಇಲ್ಲಿ ಡಿಫಾಲ್ಟ್ 0 ಇರುತ್ತೆ, ಇಲ್ಲಿ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು ನೀವು. ನಾನೇನು ಇನ್ಕ್ರೀಸ್ ಮಾಡಲ್ಲ, ಅದಾಗೆ ಇರಲಿ ಡಿಫಾಲ್ಟ್ ಅಲ್ಲಿ. ಪಿಚ್ಚು ಅಷ್ಟೇ, ಅದನ್ನು ಏನು ಮಾಡಲ್ಲ. ಈಗ ನಮ್ಮ ಟೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ, ಅಥವಾ ಬರೀಬೋದು. ಇಲ್ಲೇ ಪೇಸ್ಟ್ ಆಪ್ಷನ್ ಇದೆ, ರೈಟ್ ಸ್ವೈಪ್ ಮಾಡಿದ್ರೆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಅದು ನಿಮ್ಮ ಕ್ಲಿಪ್ ಬೋರ್ಡಲ್ಲಿ ಏನಿರುತ್ತೋ ಅದು ಪೇಸ್ಟ್ ಕೊಡೋಣ. ಈಗ ಪೇಸ್ಟ್ ಆಯಿತು ನೋಡಿ. ಇಲ್ಲಿ ನಿನ್ನ ಮದುವೆ ಪ್ರಯತ್ನ ಶುರು ಮಾಡಿದ್ದೀವಿ, ಈ ದೀಪಾವಳಿಗೆ ನೀನು ಊರಿಗೆ ಬಂದಾಗ ಹೆಣ್ಣು ನೋಡುವ ಶಾಸ್ತ್ರ ಮಾಡಿ ಮುಗಿಸೋಣ ನಮ್ಮ ಪರಿಚಯದ. ಓಕೆ, ಇಲ್ಲಿ ಈ ಥರ ಇದೆ. ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ಪ್ರಿವ್ಯೂ ಕೇಳಿಸ್ಕೊಬೋದು, ಇದ್ರದ್ದು ಯಾವ ರೀತಿ ಬರುತ್ತೆ ಅಂತ ವಾಯ್ಸು. ನೋಡಿ, ಈಗ ಪ್ರಿವ್ಯೂ ಕೊಡೋಣ. ಓಕೆ, ಪ್ರಿವ್ಯೂ ಜನ್ರೇಟ್ ಆಗ್ತಾ ಇದೆ ಸ್ನೇಹಿತರೆ. ಅದು ಪ್ರಿವ್ಯೂ ಜನ್ರೇಟ್ ಆಗೋಷ್ಟರಲ್ಲಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಜನ್ರೇಟ್ ಆಯಿತು. ಪ್ರಿವ್ಯೂ ಪ್ಲೇ ಮಾಡೋಣ. ಏನೊಂದು 15 ಸೆಕೆಂಡು 20 ಸೆಕೆಂಡ್ ಪ್ಲೇ ಆಗುತ್ತೆ ಅಷ್ಟೇ. ಅದು ಪ್ರಿವ್ಯೂ ಅಂದರೆ ಫುಲ್ ಪ್ಲೇ ಆಗಲ್ಲ. ಸೊ ಜಸ್ಟ್ ಸ್ಯಾಂಪಲ್ ನೋಡಿ ಯಾವ ಥರ ಇದೆ.
ನಿನ್ನ ಮದುವೆ ಪ್ರಯತ್ನ ಶುರು ಮಾಡಿದ್ದೀವಿ. ಈ ದೀಪಾವಳಿಗೆ ನೀನ ಊರಿಗೆ ಬಂದಾಗ ಹೆಣ್ಣು ನೋಡೋ ಶಾಸ್ತ್ರ ಮಾಡಿ ಮುಗಿಸೋಣ. ನಮ್ಮ ಪರಿಚಯದ ಕುಟುಂಬದ ಹುಡುಗಿನ ನೋಡಿದ್ದೀವಿ. ನಿನಗೆ ನಿನ್ನ ಸ್ವಭಾವಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನಿಸಿದೆ. ನೂರ. ಓಕೆ, ಇಷ್ಟು ಓದಿದೆ ಸ್ನೇಹಿತರೆ. ಓಕೆ, ಈಗ ಇದನ್ನು ಇಲ್ಲಿಂದ ಬ್ಯಾಕ್ ಬರಬೇಕು ಅಂತಂದರೆ ನಿಮಗೆ ಬ್ಯಾಕ್ ಆಪ್ಷನ್ ವರ್ಕ್ ಆಗಲ್ಲ. ಇಲ್ಲಿ ನೀವೇನು ಮಾಡಬೇಕು, ಫುಲ್ ಲೆಫ್ಟಲ್ಲಿ ನಿಮಗೆ ಅಯಾನಿಕ್ ಆ್ಯಪ್ ವೆಬ್ ವ್ಯೂ ಅಂತ ಹೇಳುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅವಾಗ ಬ್ಯಾಕ್ ಬರುತ್ತೆ. ಓಕೆ ಓಕೆ, ಈಗ ಬ್ಯಾಕ್ ಬಂದಿದೆ. ಅದೇ ರೀತಿ ಸ್ವಪ್ನ ವಾಯ್ಸಲ್ಲಿ ಓದಿಸೋಣ. ಫೀಮೇಲ್ ಯಾವ ರೀತಿ ಓದುತ್ತೆ ನೋಡಿ. ನಿನ್ನ ಮದುವೆ ಪ್ರಯತ್ನ ಶುರು ಮಾಡಿದ್ದೀವಿ ಈ ದೀಪಾವಳಿ. ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಇಲ್ಲಿ ಟೆಕ್ಸ್ಟು ನಿಮಗೆ 1500 ಒಳಗೆ ಇರಬೇಕು ಕ್ಯಾರೆಕ್ಟರ್ಸ್. ಓಕೆ, 1500 ಕ್ಯಾರೆಕ್ಟರ್ಸ್ ಮೇಲಿದ್ದರೆ ಅದು ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡಲ್ಲ. ಆಮೇಲೆ ನೀವು ಫುಲ್ಲು ದೊಡ್ಡ ಟೆಕ್ಸ್ಟ್ ಹಾಕ್ಬಿಟ್ಟು ಆಗ್ತಾ ಇಲ್ಲ ಸರ್ ಅಂತ ಕಂಪ್ಲೇಂಟ್ ಮಾಡಿಬಿಡಿ. ಈಗಲೇ ಹೇಳ್ತಾ ಇದ್ದೀನಿ, 1500 ಕ್ಯಾರೆಕ್ಟರ್ಸ್ ಒಳಗೆ ಇರಬೇಕು. ಈಗ ನಾನು ಹಾಕಿರೋಂಥ ಟೆಕ್ಸ್ಟು 1368 ಕ್ಯಾರೆಕ್ಟರ್ಸ್ ಇದೆ. ಓಕೆ, ಈಗ ಓಕೆ, ಇದನ್ನು ಸೆಲೆಕ್ಟ್ ಮಾಡೋಣ. ಫೀಮೇಲ್ ವಾಯ್ಸ್. ಓಕೆ, ಈಗ ಪ್ರಿವ್ಯೂ ಮಾಡಿ ನೋಡೋಣ ಅಥವಾ ಡೈರೆಕ್ಟ್ ಡೌನ್ಲೋಡ್ ಮಾಡೋಣ. ಡೈರೆಕ್ಟ್ ಡೌನ್ಲೋಡ್ ಮಾಡೋಣ ಈಗ. ಓಕೆ, ಅದು ಪ್ರಿವ್ಯೂ ತೋರಿಸ್ತೇನೆ ನಾನು ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿವ್ಯೂ ಜನರೇಟ್ ಆಗುತ್ತೆ, ಆಮೇಲೆ ಪ್ಲೇ ಮಾಡ್ಬೋದು. ಈಗ ಅದ್ರ ಪಕ್ಕದ ಇನ್ನೊಂದು ಆಪ್ಷನ್ ಇರುತ್ತೆ ನೋಡಿ, ಜನರೇಟ್ ಆ್ಯಂಡ್ ಡೌನ್ಲೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಜನರೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ಅದು ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಸಿಗುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಡೌನ್ಲೋಡ್ ಆಗ್ತಾಯಿದೆ ಸ್ನೇಹಿತರೆ. ಡೌನ್ಲೋಡ್ ಆಗೋಷ್ಟರಲ್ಲಿ ವೀಡಿಯೋನ ಲೈಕ್ ಮಾಡಿ, ಹಾಗೆ ವೀಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲ್ ಬಗ್ಗೆ ಹೆಚ್ಚು ಗೊತ್ತಾಗಬೇಕು. ನಾವು ನಮ್ಮ ಕೈಲಿ ಆಗೋವಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಈಗ ಡೌನ್ಲೋಡ್ ಆಯಿತು. ಡೌನ್ಲೋಡು ಆಗಿರೋ ಫೈಲ್ ಎಲ್ಲಿ ಬರುತ್ತೆ ಅಂತಂದರೆ, ಈ ಆ್ಯಪಲ್ಲಿ ಡೌನ್ಲೋಡ್ ಆಗೋಂಥದ್ದು ನಿಮಗೆ ಡೌನ್ಲೋಡ್ ಫೋಲ್ಡರ್ ಒಳಗೆ ಸಿಗಲ್ಲ. ಇಂಟರ್ನಲ್ ಸ್ಟೋರೇಜಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ ಒಳಗಡೆ ಟೆಕ್ಸ್ಟ್ ಟು ಸ್ಪೀಚ್ ಅಂತಲೇ ಒಂದು ಆಡಿಯೋ ಫೈಲ್ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಆ ಫೋಲ್ಡರ್ ಒಳಗೆ ಇರುತ್ತೆ, ತೋರಿಸ್ತೀನಿ ನೋಡಿ ಈಗ. ಓಕೆ, ಇಲ್ಲಿ ಫೈಲ್ಸ್ ಓಕೆ, ಫೈಲ್ಸ್ ಇದೆ. ಫೈಲ್ಸಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಲ್ವಾ? ಒಂದೇ ನಿಮಿಷ, ನಾನು ಬ್ಯಾಕ್ ಬರ್ತೀನಿ. ನಾನು ಯಾವುದೋ ಫೋಲ್ಡರ್ ಒಳಗಿದ್ದೆ. ಓಕೆ, ಇಲ್ಲಿ ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸಲ್ಲಿ ಓಕೆ, ಟೆಕ್ಸ್ಟ್ ಟು ಸ್ಪೀಚ್ ಅಲ್ಲ, ಟೆಕ್ಸ್ಟ್ ಟು ವಾಯ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಅದರೊಳಗೆ ಇರುತ್ತೆ ನೋಡಿ ಇಲ್ಲಿ. ನಿನ್ನ ಮದುವೆ ಪ್ರಯತ್ನ ಶುರು ಮಾಡಿದ್ದೀವಿ ಈ ದೀಪಾವಳಿಗೆ ನೀನ ಊರಿಗೆ ಬಂದಾಗ ಹೆಣ್ಣು ನೋಡು ಶಾಸ್ತ್ರ ಮಾಡಿ ಮುಗಿಸೋಣ. ನಮ್ಮ ಪರಿಚಯದ ಕುಟುಂಬದ ಹುಡುಗಿನ ನೋಡಿದ್ದೀವಿ. ನಿನಗೆ ನಿನ್ನ ಸ್ವಭಾವಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನಿಸಿದೆ. 100 ಕುಂಟು ನೆಪ ಹೇಳಿ ಊರಿಗೆ ಬರೋದು ತಪ್ಪಿಸಬೇಡ. ಒಂದೇ ಉಸಿರಿಗೆ ಹೇಳಿ ಅಮ್ಮ ಫೋನ್ ಇಟ್ಟಿದ್ದಳು. ಪ್ರವೀಣನಿಗೆ ಏನು ಉತ್ತರಿಸುವುದೋ ತಿಳಿಯಲಿಲ್ಲ. ಅವನ ಮನದಲ್ಲಿ ಇಂಚರ ರೂಪ ಸ್ಥಿರವಾಗಿ ಅಚ್ಚಾಗಿತ್ತು. ಬಲವಂತವಾಗಿ ಮರೆಯುವೆನೆಂದರೂ ಸಾಧ್ಯವೇ ಆಗಿರಲಿಲ್ಲ. ಪ್ರವೀಣ ಚೆನ್ನಾಗಿ ಓದಿಕೊಂಡು ಪೇಟೆಯಲ್ಲಿ ಉದ್ಯೋಗ ಹಿಡಿದಿದ್ದ. ನಿತ್ಯ ಮೆಟ್ರೋ ಪ್ರಯಾಣ. ಆ ಪ್ರಯಾಣದ ಹಾದಿಯಲ್ಲಿ ಪರಿಚಯ ಆದವಳೆ ಇಂಚರ. ಅವಳು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದೇ ನಿಲ್ದಾಣದಲ್ಲಿ ಒಂದೇ ಸಮಯಕ್ಕೆ ಹೊರಡುತ್ತಿದ್ದರು. ಮೆಜೆಸ್ಟಿಕ್ಗೆ 40 ನಿಮಿಷಗಳ ಪ್ರಯಾಣ. ನೋಟವು ಸ್ನೇಹಕ್ಕೆ ತಿರುಗಿತ್ತು. ಕಾಲ ಕಳೆದಂತೆ ಸ್ನೇಹ ಪ್ರೀತಿಯಾಗಿತ್ತು. ಓಕೆ ಸ್ನೇಹಿತರೆ, ಸ್ನೇಹ ಪ್ರೀತಿಯಾಗಿತ್ತಂತೆ. ಮುಂದೆ ಏನಾಯಿತು ಅಂತ ಈಗ ಕೇಳ್ಸೋಕ್ಕಾಗಲ್ಲ, ತುಂಬ ಟೈಮ್ ಆಗುತ್ತೆ. ಎನಿವೆ, ಈ ರೀತಿ ನೀವು ಕೂಡ ಯಾವ್ದಾದ್ರು ಒಂದು ಟೆಕ್ಸ್ಟನ್ನು MP3ಗೆ ಕನ್ವರ್ಟ್ ಮಾಡ್ಬೋದು. ಅದು ಕೂಡ AI ಆ್ಯಪನ್ನು ಯೂಸ್ ಮಾಡಿಕೊಂಡು, ATS AI ಟೆಕ್ಸ್ಟ್ ಟು ಸ್ಪೀಚ್ ಅಂತ ಆ್ಯಪ್ ಹೆಸರು ನೆನ್ಪಿಟ್ಕೊಳ್ಳಿ. ಇದರ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಅದೇ ರೀತಿ ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ಈ ಒಂದು ಕಮ್ಯುನಿಟಿಯಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯಿದೆ. ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು, ನಿಮ್ಮ ಅನಿಸಿಕೆಗಳೇನಾದರೂ ಕೆಳಗಡೆ ಕಾಮೆಂಟಲ್ಲಿ ಹಾಕಬೇಕು. ನಿಮಗೇನಾದರೂ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.